ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಸೊ ನೀವೆಲ್ಲ ಇನ್ನೂ ಚೆನ್ನಾಗಿ ಓದ್ತಿದ್ದೀರಾ ಅಂತ ನಾನು ಭಾವಿಸ್ತೀನಿ. ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾನು ನೋಟ್ಸ್ ಯಾವ ಥರ ಮಾಡ್ತಿದ್ದೀನಿ ಅಂತೇಳಿ ನಿಮಗೆಲ್ಲ ತಿಳಿಸ್ತೀನಿ. ಸೊ ಒಂದು ಸುದ್ದಿ ಭಾಳ ನಾವು ನೋಡ್ತಾ ಇದ್ದೀವಿ, ಡಿಸ್ಕ್ರಿಪ್ಟಿವ್ ಪರೀಕ್ಷೆಗೆ ತೆಗ್ದು ಹಾಕ್ತಿದೆ ಅಂಥೇಳಿ. ಹೌದು. ಸೊ ಕಾಂತಕುಮಾರ್ ಸರ್ ಅವರೆಲ್ಲರೂ ಚೆನ್ನಾಗೇ ಸ್ಟ್ರೈಕ್ ಮಾಡಿದ್ದಾರೆ. ಸ್ವಲ್ಪ ಜನಕ್ಕೆ ಭಾಳ ಪ್ರಾಬ್ಲಮ್ ಆಗ್ತಿತ್ತು ಅದು ರೈಟಿಂಗ್ ಎಕ್ಸಾಮಿಂದ. ಯಾಕಂದರೆ ಡಿಸ್ಕ್ರಿಪ್ಟಿವ್ ಬರೆಯೋದು ಕಷ್ಟವಾಗ್ತಿತ್ತು. ಕೆಲವೊಮ್ಮೆ ಚೆನ್ನಾಗಿ ಬರೆದ್ರೂ ವ್ಯಾಲ್ಯುಯೇಷನ್ ಸಮಸ್ಯೆ ಆಗ್ಬೋದು ಎಂಬ ಒಂದು ಭಯವೂ ಇತ್ತು. ಹಲವರಿಗೆ ಬಹಳ ದಿನಗಳಿಂದ ಬರೆಯೋ ಅಭ್ಯಾಸವೂ ಇರಲಿಲ್ಲ. ಸೊ ಹಾಗಾಗಿ ಈ ಪ್ರಾಬ್ಲಮ್ ತೆಗ್ದಿದ್ದಾರೆ ಅಂತ ಹೇಳ್ತೀನಿ ನಾನು. ನಮಗೂ ಕೂಡ ಇದು ಸ್ವಲ್ಪ ನೆಮ್ಮದಿ ತಂದಿದೆ. ಯಾಕಂದರೆ ಈಗಾಗಲೇ ಸಿಲೆಬಸ್ ಮುಗಿಸುವುದು ದೊಡ್ಡ ಸವಾಲಾಗಿದೆ ನಮಗೆ, ನಮ್ಮ ಮದರ್ ಲೈಫಿಗೆ, ಹೌಸ್ ವೈಫ್ಸಿಗೆ ಎಲ್ರಿಗೂ. ಸೊ ಅದ್ರ ಜೊತೆಗೆ ನಾವು ರೈಟಿಂಗು ಡಿಸ್ಕ್ರಿಪ್ಟಿವ್ನು ಪ್ರಾಕ್ಟೀಸ್ ಮಾಡೋದು ನಮಗೆ ಬಹಳ ಕಷ್ಟ ಅಂತ ನಾನು ಹೇಳ್ತೀನಿ. ಈ ಬದಲಾವಣೆ ಸಾಧ್ಯವಾಗಲು ಹೋರಾಟ ಮಾಡಿದ ಕಾಂತಕುಮಾರ್ ಸರು, ಅವ್ರ ಜೊತೆ ಇರೋರು ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಸೊ ನನಗೂ 2 ದಿನದಿಂದ ಬಹಳ ನೆಗಡಿ ಇದೆ. ಸೊ ನನ್ನ ಮಕ್ಕಳಿಗೂ ಬಹಳ ನೆಗಡಿ ಬಂದಿದೆ. ಸೊ ಹಾಗಾಗಿ ಅವರು ಸ್ವಲ್ಪ ಸತಾಯಿಸೋದು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಾನು ಬೆಳಿಗ್ಗೆ ಕಾಫಿ ಕುಡಿಯೋದಿಲ್ಲ, ಬಟ್ ಬಿಸಿ ಕಾಫಿ ಕುಡಿದು ನಾನು ಓದೋಕ್ಕೆ ಕೂತ್ಕೊಂಡಿದ್ದೀನಿ. ಸೊ ಎಲ್ಲರೂ ಕೇಳ್ತಿದ್ರು, ನೀವು ನೋಟ್ಸ್ನ ಯಾವ ಥರ ಪ್ರಿಪೇರ್ ಮಾಡ್ತಾಯಿದ್ದೀರಾ ಯೂಟ್ಯೂಬ್ನಿಂದ ತೋರಿಸಿ ಅಂಥೇಳಿ. ನನಗೆ ಸಾಧ್ಯವಾದಷ್ಟು ನಾನು ನನ್ನ ಪ್ರಕಾರ ಮಾಡಿದ್ದೀನಿ, ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ನಾನು ಇವಾಗ ಯೂಟ್ಯೂಬಲ್ಲಿ ಫಸ್ಟು ನಾನು ಥರ್ಮೋಡೈನಮಿಕ್ಸ್ ಚಾಪ್ಟರ್ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸೊ ಅಲ್ಲಿ ಥರ್ಮೋಡೈನಮಿಕ್ಸ್ ಫಿಸಿಕ್ಸ್ 11th ಕ್ಲಾಸಿಂದ ನಾನು ಟೈಪ್ ಮಾಡಿದರೆ ನೋಡಿ ಈ ಥರ ಬಂದಿದೆ. ಲರ್ನೋ ಹಬ್ ಅಂತೇಳಿ ಚಾನಲ್ ನೇಮು. ಇವರು ಹಿಂದಿನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇವರು ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಕ್ರಿಸ್ಟಲ್ ಕ್ಲಿಯರಾಗಿ ಮಾಡ್ತಾರೆ. ನಾನು ಇವ್ರದ್ದು ವಿಡಿಯೋ ನೋಡೋಕ್ಕಿಂತ ಮುಂಚೆ ಬೇರೆಯವ್ರದ್ದು ನೋಡಿದ್ದೀನಿ, ಬಟ್ ನನಗೂ ಸ್ವಲ್ಪ ಇವ್ರದ್ದು ಅರ್ಥ ಆದಂಗಷ್ಟು ನನಗೆ ಅರ್ಥ ಆಗಲಿಲ್ಲ. ಸೊ ಹಾಗಾಗಿ ಇವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ ನಾನು. ಯೂಟ್ಯೂಬಲ್ಲಿ ಭಾಳ ಜನ ಟೀಚರ್ಸ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ವಿತ್ ನೋಟ್ಸು ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಹಾಗಾಗಿ ನೀವು ನೋಟ್ಸ್ನ ಚೆನ್ನಾಗಿ ರೆಡಿ ಮಾಡ್ಬೋದು. ಸೊ ಇಕ್ವೇಷನ್ ಆಫ್ ಸ್ಟೇಟು, ಥರ್ಮಲ್ ಎಕ್ವಿಲಿಬ್ರಿಯಮು, ಲಾಸ್ ಆಫ್ ಥರ್ಮೋಡೈನಮಿಕ್ಸು. ನೋಡಿ ಇಲ್ಲಿ 0th ಲಾ ಆಫ್ ಥರ್ಮೋಡೈನಮಿಕ್ಸ್, ಆಮೇಲೆ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಇದೆ. ನೆಕ್ಸ್ಟು 2nd ಲಾ ಆಫ್ ಥರ್ಮೋಡೈನಮಿಕ್ಸ್. ಸೊ ಏನಾದರೂ ಇಂಪಾರ್ಟೆಂಟ್ ಅಂದರೆ ನಾನು ಕಲರ್ ಪೆನ್ನಿಂದ ಬರ್ಕೊತಾ ಇದ್ದೀನಿ. ಸೊ 3rd ಲಾ ಆಫ್ ಥರ್ಮೋಡೈನಮಿಕ್ಸು. ಸೊ ಅದ್ರ ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ, ಅದನ್ನು ಸಾಲ್ವ್ ಮಾಡ್ತಿದ್ದೀನಿ. ಸೊ ಇದನ್ನು ನಮಗೆ ಸಿಲೆಬಸ್ ಇದೆ, ಐಸೋಕೋರಿಕ್, ಐಸೋಬಾರಿಕ್ ಎಕ್ಸ್ಪ್ಲನೇಷನ್ಸು. ಸೊ ಇದಾದಮೇಲೆ ನಾನು ನಿಮಗೆ ನೆಕ್ಸ್ಟ್ ಚಾಪ್ಟರ್ ಗ್ರಾವಿಟೇಷನ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಗ್ರಾವಿಟೇಷನ್ನು 9th ಚಾಪ್ಟ್ರಿಂದನೇ ಇದೆ ನಮಗೆ, ಬಟ್ ನಾವು ಅದನ್ನೆಲ್ಲ ಮರ್ತಿದ್ದೀವಿ. ಸೊ ಹಾಗಾಗಿ ನಾನು ಕ್ಲಾಸ್ 9th ಸ್ಟಾರ್ಟ್ ಮಾಡಿರೋದು. ಸೊ ಅದಾದಮೇಲೆ PU ಲೆವೆಲ್ನಲ್ಲೂ ಇದೆ ಗ್ರಾವಿಟೇಷನ್ನು. ಸೊ ಇಲ್ಲಿ ನೋಡಿ, ಇದು ಆಲೋಕ್ ಪಾಂಡೆ ಸರ್ ಅವರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತು ಇವ್ರದ್ದೆಲ್ಲ ನೋಡಿದ್ದೀನಿ ಕಂಪ್ಯಾರಿಸನ್ನು. ಇದರಲ್ಲಿ ನಮಗೆ ಆಲೋಕ್ ಸರ್ದು ಚೆನ್ನಾಗಿ ಅನಿಸ್ತು. ಸೊ ನಾನು ಫಿಸಿಕ್ಸಲ್ಲಿ ಇವರಿಬ್ಬರದೇ ನಾನು ಟೀಚಿಂಗ್ನ ಫಾಲೋ ಮಾಡ್ತಾ ಇರೋದು. ನಾನು ನೋಡಿ ರೆಡ್ ಲೈನು, ಇದನ್ನೇ ನೋಡಿ ನಾನು ನೋಟ್ಸ್ ಮಾಡಿರೋದು. ಸೊ ಆಲ್ಮೋಸ್ಟ್ ನಾನು 3 ಕಲರ್ ಪೆನ್ಸ್ ಯೂಸ್ ಮಾಡ್ತೀನಿ, ಬ್ಲೂ, ಬ್ಲ್ಯಾಕ್ ಆ್ಯಂಡ್ ರೆಡ್. ಸೊ ಎಲ್ಲಿ ಕ್ವಶನ್ಸ್ ಇದ್ದಾವೆ, ಏನಾದರೂ ನಾವು ಓದೋಕ್ಕೆ ರಿವಿಷನ್ ಮಾಡುವಾಗ ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಮಕ್ಕಳು ಸ್ವಲ್ಪ ಅವರಿಗೂ ಹುಷಾರಿಲ್ಲ, ಸೊ ಹಾಗಾಗಿ ಅವರು ಭಾಳ ಸತಾಯಿಸ್ತಾ ಇದ್ದರು. ಸೊ ಇದ್ರ ಬಗ್ಗೆ ನಾನು ವಿಡಿಯೋ ಮೊದಲೇ ನಾನು ಮಾಡಿ ಹಾಕಬೇಕಾಗಿತ್ತು, ನನಗೆ ಟೈಮ್ ಸಿಗಲಿಲ್ಲ. ಸೊ ಇವಾಗ ನನಗೆ ಟೈಮ್ ಸಿಕ್ತು. ಫಸ್ಟ್ ನಿಮಗೆ ಇದನ್ನು ನೋಟ್ಸ್ ಮಾಡೋದನ್ನು ತೋರಿಸೋಣ ಅಂತ ನಾನು ನಿಮಗೆ ತೋರಿಸ್ತಾ ಇರೋದು. ಸೊ ಇವಾಗ ಮತ್ತೆ ನಾನು ಕಂಟಿನ್ಯೂಯೇಷನ್ ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಿಗ್ಗೆ ನಾನು ಫಿಸಿಕ್ಸ್ನ ಓದಿದ್ದೆ. ಸೊ ನೆಕ್ಸ್ಟ್ ನೈಟ್ ನಾನು ಮ್ಯಾಥಮೆಟಿಕ್ಸ್ ಓದ್ತಾ ಇರೋದು. ಸೊ ಇನ್ನೊಂದು ವಿಷಯ, ಒಂದು ವೇಳೆ ಇವಾಗ ಎಕ್ಸಾಮ್ ನಮಗೆ ಕಾಲ್ ಫಾರ್ ಆದರೆ ಮಂಡೇ ಎಲ್ಲ ನೋಟಿಫಿಕೇಷನ್ನು ಬರುತ್ತೆ ಅಂತ ಸುದ್ದಿ ಇದೆ. ಸೊ ಮಂಡೇ ಏನಾದರೂ ಬಂದರೆ ಓನ್ಲಿ 2 months ಅಷ್ಟೇ ನಮಗೆ ಓದೋದಕ್ಕೆ ಸಿಗುತ್ತೆ ಅಂತೆ. ಸೊ ನಾವೆಲ್ಲರೂ ಕೇಳ್ಕೋಬೇಕು ಕಾಂತಕುಮಾರ್ ಸರಿಗೆ. ಸೊ 2 months ನಮಗೆ ಭಾಳ ಜಲ್ದಿ ಆಗುತ್ತೆ. ಅಟ್ಲೀಸ್ಟ್ ನಮಗೆ ಡಿಸೆಂಬರಲ್ಲಿ ಎಕ್ಸಾಮ್ ಆದರೆ ಒಳ್ಳೆಯದು, ಯಾಕಂದರೆ ಓದೋದಕ್ಕೆ ಟೈಮ್ ಸಿಗುತ್ತೆ, ಪ್ರಾಕ್ಟೀಸ್ ಮಾಡೋದಕ್ಕೂ ನಮಗೆ ಟೈಮ್ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಕಾಂತಕುಮಾರ್ ಸರಿಗೆ, ಅಟ್ಲೀಸ್ಟ್ ಡಿಸೆಂಬರಲ್ಲಿ ಆದರೆ ಒಳ್ಳೆಯದು ಅಂತ.
ಸೊ ಈವ್ನಿಂಗ್ ಟೈಮ್ ಹೊರಗಡೆ ಹೋಗಿದ್ವಿ ನಾವು, ಹಾಗೆ ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಟೀ ಶರ್ಟು ಪ್ಯಾಂಟ್ಸ್ ತೊಗೋಬೇಕಿತ್ತು. ಸೊ ನಾವು ಇವಾಗ ಹೊರಗಡೆ ಮ್ಯಾಕ್ಸ್ಗೆ ಬಂದಿದ್ವಿ. ಸೊ ಇಲ್ಲ ಶಾಪಿಂಗ್ ಎಲ್ಲ ಆದಮೇಲೆ ಮನೆಗೆ ಬಂದ್ವಿ. ಸೊ ನೀವೆಲ್ಲ ನನ್ನ ವ್ಲಾಗ್ನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸೊ ನೀವು ಯಾವ ಥರ ಅರೇಂಜ್ಮೆಂಟ್ಸ್ ಮಾಡ್ತಾಯಿದ್ದೀರಾ, ಯಾವ ಥರ ಪ್ಲ್ಯಾನ್ಸ್ ಮಾಡ್ತಾಯಿದ್ದೀರಾ ಓದೋದಕ್ಕೆ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಸೊ ನಾನು ಇನ್ನು ಮುಂದೆ ಯಾವ ಥರ ಓದ್ತೀನಿ ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವೆಲ್ಲ ತೊಗೊಂಡಿರೋದನ್ನು ಇವರೆಲ್ಲ ಬಿಲ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಇವತ್ತಿನ ವ್ಲಾಗ್ ಇಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.